ಕಟ್ಗಳು ಫ್ಯಾಕ್ಟ್ರಿ ಕಟ್ಗಳು ಹೊಡಿತಿರ್ತಾರೆ. ಆ ಟೈಮ್ನಲ್ಲಿ ನಮ್ಮಲ್ಲಿ ನಿಮ್ಗೆ ಗೊತ್ತದ, ಇವತ್ತು ಒಂದು ಕಾಂಗ್ರೆಸ್ ಸರ್ಕಾರ ಒಂದು 15-20 ವರ್ಷದಿಂದ ಏನು ಮಾಡ್ಲಿಕ್ಕತ್ತಂದ್ರೆ ಅವ್ರ ಕಾರ್ಯಕರ್ತರಿಗೆ ಉಸುಕು ಮಾರ್ಕೊಂಡು ತಿನ್ನೋದು ಕಲಿಸ್ಬಿಟ್ಟಿದ್ರು. ಅದ್ರ ನೋಡಿ ಪೊಲೀಸರು ವರದಿ ಬಿಟ್ಟುಬಿಟ್ರು. ಅವರು ಸಿವಿಲ್ ಡ್ರೆಸ್ ಮ್ಯಾಗ ಹೋಗಿ ಅವ್ರು ಬೆನ್ನ ಹತ್ಲಕತ್ತರು. ನಮ್ಮ ಜವರಿಗೆ ನೀವು ನೋಡ್ರಿ 5 ಗಂಟೆ ಮ್ಯಾಗ ಎಲ್ಲ ಪೊಲೀಸರು ಎಲ್ಲಿರ್ತಾರ, ಹೊಳೆದಂಡಿಗೆ ಇರ್ತಾರೆ ನಮ್ಮಲ್ಲಿ. ಅವ್ರು ಡಕ್ಕ ಇಟ್ಟಾರಿ, ಡಕ್ಕ ಅಂತದು ಆ ಥರ ಇಟ್ಟು ಅವ್ರು ಪೊಲೀಸ್ ಉಸುಕು ಮಾರ್ತಿದ್ರು ಆ ಟೈಮಿಗೆ. ಸೊ ಒಬ್ಬ ಅಮಾಯಕ ಹುಡುಗ ಒಂದು ಮನಿ ಸಣ್ಣದೊಂದು ಕೋಲಿ, ಯಾವುದೇ ಹಳ್ಳಿಯಲ್ಲಿ ಏನಿರ್ತದೆ ಅಂದ್ರೆ ನಂದೊಂದು ಮನಿ ಕಟ್ಕೋಬೇಕಪ್ಪ ಅಂದ್ರೆ ನನ್ನ ಊರಿನ ಹೊಳೆದಂಡಿಯ ಉಸುಕು ತರ್ಲಕ್ಕೆ ಯಾರಪ್ಪನ ಪರ್ಮಿಷನ್ ಬೇಡ ಅಂತ ಒಂದು ಇದು ಇರ್ತದೆ ಅವ್ರಿಗೆ. ಎತ್ತಿನ ಬಂಡಿ ಕಟ್ಕೊಂಡು ತರ್ತಿದ್ರು. ಈಗ ಶುಗರ್ ಫ್ಯಾಕ್ಟ್ರಿ ಆಗಿರೋದ್ರಿಂದ ಟ್ರ್ಯಾಕ್ಟರ್ ಇರೋದ್ರಿಂದ ಒಂದು ಟ್ರ್ಯಾಕ್ಟರ್ ಉಸುಕು ತೊಗೊಂಡು ಹೊಂಟಿದ್ದ. ಟ್ರ್ಯಾಕ್ಟರ್ನಾಗ ಉಸುಕು ತೊಗೊಂಡು ಹೊಂಟಿದ್ರು. ಆ ಉಸುಕು ತೊಗೊಂಡು ಹೊಂಟಾಗ ಒಬ್ಬ ಪೊಲೀಸ್ ಸಿವಿಲ್ ಡ್ರೆಸ್ನಾಗ ಫುಲ್ಲು ಕುಡ್ದಾನ, 2 ವೀಲರ್ ಮ್ಯಾಗ ಬಾಟ್ಲಿ ಇಟ್ಟಾನ, ಕುಡಿಯೋದ್ರು ಕೂಡ ತಿನ್ಲಿಕ್ಕೆ ಏನೇನೋ ಇಟ್ಕೊಂಡಾನ. ಆ ಪುಣ್ಯಾತ್ಮನಿಗೇನು ಆ ಉಸುಕಿನ ಗಾಡಿ ಹಿಡಿದ್ರೆ ನನಗೊಂದು 5-10 ಸಾವಿರ ಸಿಗುತ್ತಾವ ಅಂತೇಳಿ ಅವ ಫಾಸ್ಟ್ ಹೊಂಟಾನ ಪೊಲೀಸ್. ಆ ಹೊಂಡೆ ಹೊತ್ತಿನಾಗ ಅದು ಟ್ರ್ಯಾಕ್ಟರ್ ಟ್ರಾಲಿ ದುರ್ದೈವ, ಪಾಪ ಅವನು ಸಾವಿಗೆ ಏನು ಕಾರಣ ಆಗ್ಬೇಕು ಅಂತ ಅದು ಟ್ರಾಲಿ ಕೊಂಡಿ ಕಳಿಸ್ಬಿಡ್ತು. ಆ ಕೊಂಡಿ ಕಳಿಸಿ ಹಿಂದಿನ ಟ್ರಾಲಿ ಎದ್ದಾಗ ಅದೇ ಟೈಮ್ನಲ್ಲಿ ಪೊಲೀಸ್ ಬಂದು ಆ ಟ್ರಾಲಿ ಕೆಳಗೆ ಬಂದ್ಬಿಟ್ಟು ಆ ಟ್ರಾಲಿ ಅಂತ ಅಲ್ಲಿ ತಲೆ ಮೇಲೆ ಕೂತ್ಬಿಡ್ತು. ಅವರು ಡೆತ್ ಆಯ್ತು ಪೊಲೀಸರು. ಅವಾಗಿನ SP ಅವ್ರ ಬಳಿ ಕೂಡ ನಾನು ಮತ್ತು ಆಗಿನ ಅಧ್ಯಕ್ಷರಾಯ್ತ ಇದು ನಮ್ಮ ಶಿವರಾಜ್ ಗೌಡರು ಕೂಡ ನಾವು SP ಅವ್ರ ಬಳಿ ಬಂದೆವು. ಮೇಡಮ್, ಇದು ಒಂದು ಆಕಸ್ಮಿಕವಾದ ಘಟನೆ, ಇದು ಕೊಲೆ ಅಲ್ಲ ಅಂತ ಹೇಳಿದೆವು ನಾವು. 2 ತಾಸು ಹೇಳಿದೆವು ನಾವು. ಒಪ್ಪಲಿಲ್ಲ ಅವರು. ಏನಿಲ್ಲ, ಅವ್ರ ಅಣ್ಣಗ ಯಾರು ಹುಡುಗ ಟ್ರ್ಯಾಕ್ಟರ್ ನಡೆಸೋಣ ಅವ್ರ ಅಣ್ಣ BJP ಕಾರ್ಯಕರ್ತ, ಅವನಿಗೆ ಹಿಡಿಬೇಕಂತ ಕಾಂಗ್ರೆಸ್ದವ್ರದ್ದು ಒತ್ತಡ. ಅದಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳೊಂದು ಸಹಕಾರ ಸಪೋರ್ಟ್. ಸಾಹೇಬಣ್ಣ ಅನ್ನೋನಿಗೆ ತಂದು ಕೊಡ್ರಿ. ಅಲ್ರಿ ಟ್ರ್ಯಾಕ್ಟರ್ ನಡೆಸ್ತಾವ ಇವ ಅನ್ನರಿ, ಇಲ್ರಿ ಇವ ಇರಲಕ್ಕ ಅವನಿಗೆ ತಂದು ಕೊಡ್ರಿ. ಯಾಕಂದ್ರೆ ನಮಗೆ ಅವನಿಗೆ BJP ಕಾರ್ಯಕರ್ತನ ಅವನಿಗೆ ಅರೆಸ್ಟ್ ಮಾಡತ್ ಹೇಳ್ಯಾರ ಅನ್ನೋದು ಅವ್ರ ಉದ್ದೇಶ. ಇನ್ನ ಪೊಲೀಸ್ ಇಲಾಖೆಗಳು ಯಾವ ರೀತಿ ನಮ್ಮ ರೌಡಿ ಸೀಟರ್ಗಳು ಹಾಕ್ತಾರೆ ಹಳ್ಳ್ಯಾಗ ಅಂತಂದ್ರೆ, ನೀವು ಪಂಚಾಯತಿ ಎಲೆಕ್ಷನ್ದಾಗ ಹೋಗ್ರಿ, ಅವ್ರ ಪಾರ್ಟಿ ಚಿಹ್ನೆ ಇರಂಗಿಲ್ಲ. ಅವರು ಇವರು ಕೂಡಿ ಉಣ್ತಾರ, ಕೂಡಿ ಪಾರ್ಟಿ ಮಾಡ್ತಾರ. ಅವ ನಮ್ಮ ಪಾರ್ಟಿ ಮಾತು ಕೇಳಲಾಗ್ಯಾರಂದ್ರೆ ಅವ್ರ ಮ್ಯಾಗ ರೌಡಿ ಸೀಟ್ ಹಾಕಂದ್ರೆ 4 ಮಂದಿ ಉಳಾಕೊತ್ತವ್ರ ಮ್ಯಾಗ ರೌಡಿ ಸೀಟ್ ಹಾಕ್ತಾರೆ. ಈ ಥರ ರೌಡಿ ಸೀಟ್ರುಗಳು ಅವರು ರೌಡಿಗಿರಿ ಮಾಡಿ ರೌಡಿ ಆದವ್ರಲ್ಲ. ನಮ್ಮ ಮಾಧ್ಯಮದವ್ರಿಗೆ ಅವತ್ತು ಹೇಳ್ಕೋಬೇಕಂತ ಭಾಳ ಐತಿ. ಇಷ್ಟು ಅವ್ರು ಏನು ಇದ್ರಲ್ಲಿ ಬರ್ತಿತ್ತು, TVಯಲ್ಲಿ ಬರ್ತಿತ್ತು, ರೌಡಿ ಸೀಟರ್ ಕೊಲೆ ಮಾಡಿದ, ಪೊಲೀಸರನ್ನ ಕೊಲೆ ಮಾಡಿದ ಅಂತ. ಯಪ್ಪ, ಅವ ಯಾರಿಗೂ ಮಾಡಿಲ್ಲ, ಅವರೇ ಬಿದ್ದ ಕೇಸಿಂದ ಆ ಹುಡುಗರ ಮ್ಯಾಗ ಹಾಕಿದ್ರು. ಅವರು ಕೊಲೆ ಮಾಡಿದಾರ ಅಂತೇಳಿ ಹಾಕಿದಾಗ ನಾವು SP ಅವ್ರನ್ನ ಕನ್ವಿನ್ಸ್ ಮಾಡಿದೆವು, ಆಗಲಿಲ್ಲ ಅವರು. ಆದರೆ ನಾವು ಹೇಳಿದೆವು, ಅವ ಏನಾದರೂ ಇದಕ್ಕೆ ಅಪರಾಧಿ ಅಂತ ನಿಮ್ಗೆ ಅನಿಸಿದ್ದಾದರೆ ನಾವೇ ಅವನು ಕರ್ಕೊಂಡು ಬರ್ದು ಕೊಡ್ತೀವಿ ಮೇಡಮ್, ಯಾವುದೇ ಒಂದು ದೃಷ್ಟಿಯಿಂದ ಆದರೂ ಹೇಳ್ರಿ ಅಂದೆವು. ಅವ್ರು ಹೇಳಲಿಲ್ಲ. ಆದರೆ ಆ ಹುಡುಗ ಏನು ಮಾಡಿ ಆ ಮನೆಗೆ ಸ್ಕೂಲಿಗೆ ಹೋಗಿ ಆ ಹುಡುಗರು ಹಿಡ್ಕೊಂಡು ಬಂದರು. ಯಾರೋ ಸಾಹೇಬಣ್ಣನ ಮಕ್ಕಳಿಗೆ, ಸಾಹೇಬಣ್ಣನ ಹೆಂಡತಿ ರಿಲೇಟಿವ್ಸ್ ಹಿಡ್ಕೊಂಡು ಬಂದರು ಪೊಲೀಸರು. ಸಾಹೇಬಣ್ಣನ ಹೆಂಡತಿಗೆ ಹಿಡ್ಕೊಂಡು ಹೋದ್ರು. ಅವಾಗ ಅವ ಹುಡುಗಂದ ನನ್ನ ಕುಟುಂಬ ಇಡೀ ಪೊಲೀಸ್ ಸ್ಟೇಷನ್ದಾಗ ಹೇಳೋದಕ್ಕಿಂತ ನಾನೇ ಹೋಗೋದು ಚಲೋ ಅಂತ ಹೊಂಟಿದ್ದ. ಹೊಂಡ ಹೊತ್ತಿನಾಗ ಅವನಿಗೆ ಅರೆಸ್ಟ್ ಮಾಡಿದರು. ಎಲ್ಲಿ ನಮ್ಮ ಒಂದು ಇದ್ರದ್ದು ಇಂಡಿ ಹಾದಿಯಲ್ಲಿ ಅವನಿಗೆ ಅರೆಸ್ಟ್ ಮಾಡಿದರು. 40 ಕಿಲೋಮೀಟ್ರ್ ಅವನಿಗೆ ಅರೆಸ್ಟ್ ಮಾಡ್ಕೊಂಡು ಬಂದಾರ. 40 ಕಿಲೋಮೀಟ್ರ್ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಗಾಡಿಯಾಗ ಕುಂದ್ರಸಾಗ ಅವನಿಗೆಲ್ಲ ಡ್ರೆಸ್ ಗೀಸ್ನ ಅವನಿಗೇನವ ಅವನ ಬಳಿ ಏನಾರ ಅವ ಏನೋ ಅಂಥೇಳಿ ಚೆಕ್ ಮಾಡಿ ಕೂಡಿಸ್ಕೋತಾರೆ. 40 ಕಿಲೋಮೀಟ್ರ್ ದಾಟಿ ಬಂದ ಮ್ಯಾಗ ಜೇವರ್ಗಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಕ್ಯಾನಲ್ ರೋಡಿಗೆ ಇಳಿಸಿ ಅವನಿಗೆ ಕಾಲಿಗೆ ಗುಂಡೇಟ್ ಹಾಕ್ತಾರೆ. ಅವನಿಗೆ ಅವ್ರೇನು ಹೇಳ್ತಾರೆ, ನಮ್ಮನ್ನು ಹೊಡೆಯಕ್ಕೆ ಬಂದ ಅವನಿಗೆ ನಾವು ಹೊಡೆದೆವು ಅಂತ. ಏನು ಸುದ್ದಿ ಮಾಡಿದ್ರು ಮಾಧ್ಯಮದಲ್ಲಿ, ಬಾಬಾ ಅದು ಬದುಕೋಕೆ ಆ ಕುಟುಂಬ ಏನು ಬದುಕ್ತದೋ ಇನ್ನು ಆತ್ಮಹತ್ಯೆ ಮಾಡ್ಕೋತದೋ ಅನ್ನೋಟ್ರ ಮಟ್ಟಿಗೆ ಆಯಿತು. ಆದರೆ ಅವತ್ತು ನಮ್ಮ BJP ಪಕ್ಷದ ನಾಯಕರು ಏನು ಮಾಡಿದರು ಅಂದರೆ, ಈ ಸುದ್ದಿನ ಎಲ್ಲಿವರೆಗೂ ವಿಧಾನ ಪರಿಷತ್ನಲ್ಲಿ ಒಂದು ದೊಡ್ಡ ಒಂದು ಸುದ್ದಿ ಮಾಡಿದರು. ಎಲ್ಲಿವರೆಗೆ ಅದು ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ಅದು ನಾವು ಬಿಡಂಗಿಲ್ಲ ಅಂಥೇಳಿ ನಮ್ಮ ನಮೋಸಿ ಅವರಾಗಿರ್ಬೋದು, BG ಪಾಟೀಲ್ ಸರ್ ಆಗಿರ್ಬೋದು, ರವಿಕುಮಾರ್ ಅವರಾಗಿರ್ಬೋದು, ಅನೇಕರು ಮಾತಾಡಿದಾಗ ಅವತ್ತು ನಮ್ಮ ಒಂದು ಪಕ್ಷದ ಒತ್ತಡಕ್ಕೆ ಅವರು CID ಕೊಟ್ಟರು. ಆ CIDಯಲ್ಲಿ ಘಟನೆ ಏನು ಬಂತು ಅಂದರೆ, ಅವ ಆಕಸ್ಮಿಕ ಸತ್ತಾನ, ಅವನಿಗೆ ಯಾರೂ ಹೊಡೆದಿಲ್ಲ ಅಂತ ಬಂತು. ಅದು ಮಾಧ್ಯಮದಲ್ಲಿ ಬರಲಿಲ್ಲ. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ವಿಷಯಗಳು ಬಂದು ಅರ್ಧಕ್ಕೆ ಮುಚ್ಚಿ ಹೋಗ್ತವೆ. ಪೊಲೀಸರು ಸರ್ಕಾರನ ಮೆಚ್ಚಿಸ್ಲಿಕ್ಕೆ ಹೋಗಿ ಯಾವ ಥರ ಮಾಡ್ತಾರೆ. ಯಾಕಂದರೆ ಅವನಿಗೆ ರೌಡಿ ಅಂತೇಳಿ ಇಲ್ಲಿ ಇಟ್ಟವನಿಗೆ ಒಯ್ದು ಮೈಸೂರಿಗೆ ಹಾಕಿದ್ರು. ಅವನೇನೂ ಇರಲಿಲ್ಲ, ಒಬ್ಬ ಅಮಾಯಕ ಕಾರ್ಯಕರ್ತ ಇದ್ದ. ಆ 302 ಸುಳ್ಳು ಅಂತೇಳಿ CID ವರದಿ ಬಂತು. ಈ ಥರ
ಒಂದಲ್ಲ ಹೇಳ್ಕೊತಾ ಹೋದ್ರೆ ಪೊಲೀಸ್ ಇಲಾಖೆ ಸರ್ಕಾರದ ಅಡಿಯಾಳಾಗಿ ಗುಲಾಮರಾಗಿ ಕೆಲಸ ಮಾಡೋದು ಅನೇಕ ಉದಾಹರಣೆ ನೋಡಿದ್ದೆ. ನಿನ್ನೆ ಇನ್ನೊಂದು ಉದಾಹರಣೆ ಹೇಳೋದು ನೋಡಿದೆ, ಅವರೇ ಅಭ್ಯರ್ಥಿಗಳನ್ನ ಕದ್ಕೊಂಡು ಓಡಿ ಹೋಗಂಥದ್ದು. ನಾವು ಕೇಳಿದೆವು ನಿನ್ನೆ, ನಮ್ಮ ಇದು ಶಿವರಾಜ್ ಗೌಡರು ನಮ್ಮ ಗ್ರಾಮೀಣ ಶಾಸಕರು